Articles are also called determiners. Articles are also called determiners. In traditional grammarians, there are only 8 parts of speech, but modern grammarians consider article even also a part of speech. But in old grammarians, it is called as adjectives. They play very important role in English. Most of us, we mistake them. Without mistaking, we write them if we know very well. So where to use and where not to use, we must know. ನೋಡಿ ಕೇಳ್ಕೊಳ್ಳಿ, ಆರ್ಟಿಕಲ್ ಅನ್ನತಕ್ಕಂಥದ್ದನ್ನ ಇವತ್ತು ಇಂಗ್ಲಿಷ್ ಗ್ರಾಮರ್ ತರಗತಿಯಲ್ಲಿ ಆರ್ಟಿಕಲ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಆರ್ಟಿಕಲ್ಗಳನ್ನು ಡಿಟರ್ಮಿನರ್ಸ್ ಅಂತ ಸಹ ಕರೀತಾರೆ. ಟ್ರೆಡಿಷನಲ್ ಗ್ರಾಮೇರಿಯನ್ಸ್ ಹಿಂದಿನ ಕಾಲದಲ್ಲಿ ಇವುಗಳನ್ನ ಅಬ್ಜೆಕ್ಟ್ಸ್ ಅಂತ ಕರೀತಾ ಇದ್ರು, ಆದರೆ ಇವತ್ತು ಇದನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಲೂ ಸಹ ಕನ್ಸಿಡರ್ ಮಾಡಲಾಗ್ತಾ ಇದೆ. There are two types of articles. One is the indefinite article and definite articles. They are specific articles. We call indefinite article are a and. Definite article is called the or the. It is called the or the. ಎರಡನ್ನೂ ನಾವು ಉಚ್ಚಾರ ಮಾಡ್ತೀವಿ. ದಿ ಅಂತ ಉಚ್ಚಾರ ಮಾಡ್ತೀವಿ, ದ ಅಂತ ಉಚ್ಚಾರ ಮಾಡ್ತೀವಿ. ಎಲ್ಲಿ ದಿ ಅಂತ ಉಚ್ಚಾರ ಮಾಡ್ತೀವಿ, ಎಲ್ಲಿ ದ ಅಂತ ಉಚ್ಚಾರ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಎಕ್ಸಾಂಪಲ್ ಮೂಲಕ ನಿಮ್ಗೆ ಗೊತ್ತಾಗ್ತದೆ. ಉದಾಹರಣೆಗೆ ನೋಡಿ, ಇಲ್ಲಿ ಮೋಹನ್ ಬಾಟ್ ದ ಬುಕ್ಸ್. ಮೋಹನ್ ಬಾಟ್ ದ ಬುಕ್ಸ್. ಗೀತಾ ಟುಕ್ ದಿ ಅಂಬ್ರೆಲಾಸ್. ದಿ ಅರ್ತ್ ಮೂವ್ಸ್ ರೌಂಡ್ ದ ಸನ್. ಏನು ಅರ್ಥ ಆಯ್ತು ನಿಮಗೆ? ನೋಡಿ, ಇಲ್ಲಿ ಯಾವ ಪದದ ಮೊದಲನೇ ಅಕ್ಷರದ ಉಚ್ಚಾರ ವ್ಯಂಜನ, ಇಟ್ ಮೀನ್ಸ್ ಕಾನ್ಸನೆಂಟ್ ಇಂದ ಬರ್ತಾ ಇದ್ರೆ ಆವಾಗ ನಾವು ದ ಅಂತ ಕರಿತೀವಿ. ಯಾವ ಪದದ ಮೊದಲನೇ ಅಕ್ಷರದ ಉಚ್ಚಾರ ಸ್ವರಾಕ್ಷರದಿಂದ ಬರ್ತಾ ಇದೆಯೋ, ಇಟ್ ಮೀನ್ಸ್ ವೋವೆಲ್ಸ್ ಸೌಂಡ್ ಬರ್ತಾ ಇದ್ರೆ ಅದರ ಮುಂಭಾಗದಲ್ಲಿ ಇದನ್ನು ಉಪಯೋಗಿಸಿದ್ರೆ ದಿ ಅಂತ. Do you clear? If this is used before consonant sound word letter, it is are pronounced the. If it is used before vowel sound, it is called the. Do you clear? Let us go. There are two types of articles. One is definite article, indefinite article, and definite article. Indefinite article a and definite article the. You can know the difference between a and. Where to use a and where to use and. It is very important to know. If you follow these examples, you can understand very well. For example, indefinite article and definite article. Indefinite articles are a and definite articles the. You see the examples. Mohan bought a pen. Geeta took a pen. The same examples here. Mohan bought an ink pot. Geeta took an umbrella. Why do we use here a, here and? It is very simple to understand. The same sentence. Mohan bought a book. Mohan bought here an ink pot. So difference, this is one. Here the word book. The articles a and should be used with the singular common nouns. Book is a singular. ಏಕವಚನ. ಎ ಮೀನ್ಸ್ ಒಂದು, ಎ ಅನ್ನತಕ್ಕಂಥದ್ದು ಒಂದು ಅನ್ನತಕ್ಕ. ಆನ್ ಅಂತಂದ್ರೂ ಸಹ ಒಂದು, ಏಕ ಅನ್ನತಕ್ಕಂಥ. ಏಕವಚನ ಜೊತೆಯಲ್ಲಿ ಮಾತ್ರ ಎ ಮತ್ತು ಆನ್ ಅನ್ನು ಉಪಯೋಗಿಸ್ತೀವಿ ನಾವು. ಎ ಅಥವಾ ಆನ್ ಅನ್ನ ಏಕವಚನಗಳ ಜೊತೆಯಲ್ಲಿ ಮಾತ್ರ ವಿತ್ ಸಿಂಗ್ಯುಲರ್ಸ್ ಓನ್ಲಿ, ನಾಟ್ ವಿತ್ ಪ್ಲೂರಲ್ಸ್. ಬುಕ್. ಹಿಯರ್ ಇನ್ ಬುಕ್ the first letter sound, it is called sound, ba. You can compare with Kannada.
ಸ್ವರಾಕ್ಷರಗಳು ಅಂಡ್ ವ್ಯಂಜನಗಳು. ನಾವು ಸ್ವರಗಳು ಮತ್ತು ವ್ಯಂಜನಗಳು ಅಂತ ನಾವು ಕರಿತೀವಿ. ಆನಿಂದ ಅವರೆಗಿನ ಸ್ವರಗಳು, ಕಾನಿಂದ ಳವರೆಗೆ ವ್ಯಂಜನಗಳು. ಇಷ್ಟೇ ವ್ಯತ್ಯಾಸ ಇಲ್ಲಿ. ಯಾವ ಪದದ ಮೊದಲನೇ ಅಕ್ಷರದ ಉಚ್ಚಾರ ವ್ಯಂಜನಾಕ್ಷರದಿಂದ ಬರ್ತಾ ಇರ್ತಿದ್ಯೋ, ಅಂದ್ರೆ ಕಾನಿಂದ ಳವರೆಗೆ ಉಚ್ಚಾರ ಬರ್ತಾ ಇದೆಯೋ, ಆವಾಗ ಎ ಉಪಯೋಗಿಸಿ. ಅದೇ ರೀತಿ ಯಾವ ಪದದ ಮೊದಲನೇ ಅಕ್ಷರದ ಉಚ್ಚಾರ ಸ್ವರಾಕ್ಷರದಿಂದ ಬರ್ತಾ ಇರ್ತದೆಯೋ ಆವಾಗ ನಾವು ಆನ್ ಅನ್ನು ಉಪಯೋಗಿಸಬೇಕು. ಉದಾಹರಣೆಗೆ ಇಲ್ಲಿ ಬುಕ್ ನಲ್ಲಿ ಬಾ, ಕನ್ನಡದಲ್ಲಿ ಬಾ ವ್ಯಂಜನ, ಸೊ ಎ ಯೂಸ್ ಮಾಡಬೇಕು. ಅದೇ ರೀತಿ ಕನ್ನಡದಲ್ಲಿ ಇ ಸ್ವರಾಕ್ಷರ, ಆನ್ ಉಪಯೋಗಿಸಿದೆ. ಅದೇ ರೀತಿ ಪಾ, ಇಲ್ಲಿ ಪಾ ಯಾವ ವರ್ಡ್ ಅದು ವ್ಯಂಜನ, ಎ ಉಪಯೋಗಿಸಿದೆ. ಇಲ್ಲಿ ಅಂಬ್ರೆಲಾ ಆ ಕನ್ನಡ ಸ್ವರಾಕ್ಷರ, ಸೊ ಆನ್ ಉಪಯೋಗಿಸಿದೆ. ಇಷ್ಟೇ ವ್ಯತ್ಯಾಸ. ನಮಗೆ ವೋವೆಲ್ಸ್ ಮತ್ತು ಕಾನ್ಸನೆಂಟ್ ಗೊತ್ತಿರಬೇಕು. ನಮಗೆ ಇಲ್ಲಿ ವೋವೆಲ್ಸ್ ಅಲ್ಲ, ವೋವೆಲ್ಸ್ ಸೌಂಡ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರೋಣ ನಾವು, ಇದು ಈಸಿ ಗೊತ್ತಾಗುತ್ತೆ ನಿಮಗೆ. ಎಲಿಫೆಂಟ್ ಎ, ಆ, ಎ, ಇ ಇರಬೇಕು. ಉದಾಹರಣೆಗೆ ಎ, ಇ, ಐ, ಓ, ಯು. ಇಲ್ಲಿ 5 ನಾವು ವೋವೆಲ್ಸ್ ಅಂತ ಪರಿಗಣಿಸಿದರೂ ಸಹ ಸ್ವರಾಕ್ಷರದ ಮುಂಭಾಗದಲ್ಲಿ, ಸ್ವರ ಅಕ್ಷರದ ಉಚ್ಚಾರದ ಮುಂಭಾಗ ನಮಗೆ ಸ್ವರಾಕ್ಷರ ಬೇಡ. ಎ, ಇ, ಐ, ಓ, ಯು ಕೇವಲ ಇಂಗ್ಲಿಷ್ ನಲ್ಲಿ 5 ಮಾತ್ರ ವೋವೆಲ್ಸ್ ಇದ್ರು ಸಹ ಅವುಗಳ ಉಚ್ಚಾರ 8 ಪ್ಯೂರ್ ಅಂಡ್ 12 ಇಂಪ್ಯೂರ್ ಅಂತ ನಾವು ಕರಿತೀವಿ. ಅಲ್ಲಿ 20 ವೋವೆಲ್ಸ್ ಸೌಂಡ್ ಬರುತ್ತೆ ನಮಗೆ, 24 ಕಾನ್ಸನೆಂಟ್ ಸೌಂಡ್ ಬರುತ್ತೆ. there are 44 sounds are there. 20 ವೋವೆಲ್ಸ್ ಸೌಂಡ್ ಬರ್ತಾ ಇರಬೇಕು ನಮಗೆ. ವೋವೆಲ್ ಅಲ್ಲ, ವೋವೆಲ್ನ ಉಚ್ಚಾರ ಬರ್ತಾ ಇರುತ್ತೆ ನಮಗೆ. ಆ ಉಚ್ಚಾರದ ಮುಂಭಾಗದಲ್ಲಿ ಅದು ಏಕವಚನ ಆಗಿದ್ರೆ ಆನ್ ಅನ್ನು ಉಪಯೋಗಿಸಿ. ಕಾನ್ಸನೆಂಟ್ ಸೌಂಡ್ ಬರ್ತಾ ಇದ್ರೆ, ವ್ಯಂಜನದ ಉಚ್ಚಾರ ಬರ್ತಾ ಇದ್ರೆ ಎ ಉಪಯೋಗಿಸಿ. ಇಷ್ಟು ವ್ಯತ್ಯಾಸ. ಫಾರ್ ಎಕ್ಸಾಂಪಲ್ ದೇ ಮೀಟ್ ಎಂ ಎಲ್ ಎ. ಎಂ ಅಂತಕ್ಕಂಥದ್ದು ಇಲ್ಲಿ ಇಂಗ್ಲಿಷ್ ನಲ್ಲಿ ಕಾನ್ಸನೆಂಟ್ ಆದ್ರೂ ಸಹ ಇಲ್ಲಿ ಉಚ್ಚಾರ ಏನ್ ಬರ್ತಾ ಇದೆ ಎಂ ಎ. ಕನ್ನಡದಲ್ಲಿ ಎ ಏನು? ಕನ್ನಡದಲ್ಲಿ ಎ ಸ್ವರಾಕ್ಷರ. ಸೊ ಆದ್ರಿಂದ ನಾನು ಇಲ್ಲಿ ಆನ್ ಉಪಯೋಗಿಸ್ತೇನೆ. ಅದೇ ರೀತಿ ದೇ ಮೀಟ್ ಮ್ಯಾನೇಜರ್, ಮಾ ಉಚ್ಚಾರ ಬರ್ತಾ ಇದೆ. ಮಾ ಅನ್ನತಕ್ಕಂಥದ್ದು ವ್ಯಂಜನ, ಕಾನ್ಸನೆಂಟ್ ಸೌಂಡ್ ಇಲ್ಲಿ. ಸೊ ಆದ್ರಿಂದ ಎ ಉಪಯೋಗಿಸ್ತೇವೆ. ಅದೇ ರೀತಿ ಹಿ ಈಸ್ ಆರ್, ಐ, ಆ ಕನ್ನಡದಲ್ಲಿ ಆ ಸ್ವರಾಕ್ಷರ. ಸೊ ಸ್ವರಾಕ್ಷರ ಮುಂಭಾಗದಲ್ಲಿ ಆನ್ ಉಪಯೋಗಿಸ್ತೇನೆ ನಾನು. ಇದೇ ಆರ್ ಇಲ್ಲೂ ಬಂತು. ಹಿ ಈಸ್ ರೆವಿನ್ಯೂ ಇನ್ಸ್ಪೆಕ್ಟರ್. ರೆವಿನ್ಯೂ ರೇ ರಾ ಅಂತ ಬರ್ತಾ ಇದೆ. ಸೊ ಕನ್ನಡದಲ್ಲಿ ರಾ ಏನು ವ್ಯಂಜನಾಕ್ಷರ. ಸೊ ವ್ಯಂಜನಾಕ್ಷರದ ಮುಂಭಾಗದಿಂದ ಇಲ್ಲಿ ನಾನು ಎ ಉಪಯೋಗಿಸ್ತೇನೆ. ಅದೇ ರೀತಿ ನೋಡಿ, ಇಲ್ಲಿ ಯು ಅನ್ನತಕ್ಕಂಥದ್ದು ಇಲ್ಲಿ ಆನ್ ಉಪಯೋಗಿಸಿದ್ದೀನಿ, ಇಲ್ಲಿ ಎ ಉಪಯೋಗಿಸಿದ್ದೀನಿ. ಯಾಕಾಗಿ ಇಲ್ಲಿ ಯು ಸ್ವರಾಕ್ಷರ ಉಚ್ಚಾರ ಕೊಡ್ತಾ ಇದೆ, ವೋವೆಲ್ ಸೌಂಡ್ ಬರ್ತಾ ಇದೆ. ಇಲ್ಲಿ ಯು ಇಲ್ಲಿ ವ್ಯಂಜನದ ಉಚ್ಚಾರ ಕೊಡ್ತಾ ಇದೆ, ಕಾನ್ಸನೆಂಟ್ ಸೌಂಡ್ ಬರ್ತಾ ಇದೆ. ಇಲ್ಲಿ ಯು ಇದ್ರು ಅಂಬ್ರೆಲಾ ಆ ಉಚ್ಚಾರ ಬಂತು. ಇಲ್ಲಿ ಯು ಅನ್ನತಕ್ಕಂಥದ್ದು ಯಾ ವ್ಯಂಜನ, ಕನ್ನಡದಲ್ಲಿ ವ್ಯಂಜನಾಕ್ಷರ ಉಚ್ಚಾರ ಬಂತು. ಸೊ ಆದ್ದರಿಂದ ಎ ಉಪಯೋಗಿಸ್ತೇವೆ. ಅರ್ಥ ಆಯ್ತಾ? ನಾವು ಇವಾಗ ಡೆಫಿನೆಟ್ ಆರ್ಟಿಕಲ್ ಬರೋಣ. ಡೆಫಿನೆಟ್ ಆರ್ಟಿಕಲ್ ಇಸ್ ದ ಅನ್ನತಕ್ಕಂಥದ್ದು ಡೆಫಿನೆಟ್ ಆರ್ಟಿಕಲ್. ಡೆಫಿನೆಟ್ ಆರ್ಟಿಕಲ್ ಅನ್ನು ನಾವು ಬಹುವಚನಗಳ ಜೊತೆಯಲ್ಲಿ, ಇಟ್ ಮೀನ್ಸ್ ವಿತ್ ಪ್ಲೂರಲ್ಸ್, ವಿ ಯೂಸ್ ಇಟ್ ವಿತ್ ಪ್ಲೂರಲ್ ವರ್ಡ್ಸ್. ಅಂಡ್ ದೆನ್ ವಿತ್ ಎಟರ್ನಲ್ ಟ್ರೂತ್ಸ್. ದಿ ಆರ್ ದ ಈಸ್ ಯೂಸ್ಡ್ ವಿತ್ ಎಟರ್ನಲ್ ಟ್ರೂತ್ಸ್, ಎವರ್ ಚೇಂಜಿಂಗ್. ಅಂದರೆ ಯಾವುದು ಶಾಶ್ವತವಾಗಿರ್ತದೆಯೋ, ಯಾವತ್ತೂ ಸಹ ಎಟರ್ನಲ್, ಯಾವತ್ತು ಚೇಂಜಸ್ ಆಗಿರ್ತಕ್ಕಂಥ ಇರ್ತದೆಯೋ ಅಂಥವುಗಳ ಜೊತೆ ನಾವು ದ ಅಥವಾ ದಿ ಅನ್ನ. ಮೋಹನ್ ಬಾಟ್ ದ ಬುಕ್ಸ್. ಮೋಹನ್ ಬಾಟ್ ದ ಬುಕ್ಸ್. ಇಲ್ಲಿ ಎ ಬುಕ್ ಏಕವಚನ ಸಿಂಗ್ಯುಲರ್, ಇಲ್ಲಿ ಬುಕ್ಸ್ ಬಹುವಚನ ಪ್ಲೂರಲ್. ಸೊ ಅದ್ರ ಜೊತೆಯಲ್ಲಿ ನಾವು ದ ಉಪಯೋಗಿಸ್ತೋ. ಗೀತಾ ಟುಕ್ ದ ಅಂಬ್ರೆಲಾಸ್. ಇಲ್ಲಿ ದ ಅಂತ ಹೇಳಬೇಕು, ದಿ ಅಂತ ಹೇಳಬೇಕು. ದ ಅಂಬ್ರೆಲಾ ಸರಿನಾ, ದಿ ಅಂಬ್ರೆಲಾ ಸರಿನಾ? ದಿ ಅಂಬ್ರೆಲಾ ಸರಿ. ಯಾಕೆಂತಂದ್ರೆ
ಇಲ್ಲಿ ಓವೆಲ್ ಸೌಂಡ್ ಮುಂಭಾಗದಲ್ಲಿ ದಿ ಅನ್ಬೇಕು, ಕಾನ್ಸನೆಂಟ್ ಸೌಂಡ್ ಮುಂಭಾಗದಲ್ಲಿ ದ ಅನ್ಬೇಕು. ಅದೇ ರೀತಿ ದಿ ಅರ್ತ್ ಮೂವ್ಸ್ ರೌಂಡ್ ದ ಸನ್. ಇಲ್ಲಿ ದಿ ಅರ್ತ್ ಮೂವ್ಸ್ ರೌಂಡ್ ದ ಸನ್. ಇಲ್ಲಿ ಅಂಬ್ರೆಲಾಸ್, ಇಲ್ಲಿ ದ ಸನ್, ಇಲ್ಲಿ ನಾವು ಹೇಳ್ಕೊಳ್ತೀವಿ. ವೈ ದಿ ಅರ್ತ್ ಮೂವ್ಸ್ ರೌಂಡ್ ದ ಸನ್ ಅಂದರೆ ಭೂಮಿ ಯಾವಾಗಲೂ ಸೂರ್ಯನ ಸುತ್ತಲೂ ಸುತ್ತಾ ಇರ್ತದೆ. ಅದು ಯಾವಾಗಲೂ ಸುತ್ತಾ ಇರ್ತದೆ, ಹಿಂದೆನೂ ಸುತ್ತಾ ಇತ್ತು, ಈಗಲೂ ಸುತ್ತಾ ಇತ್ತು, ಮುಂದೆನೂ ಸುತ್ತಾ ಇರ್ತದೆ. ದೇರ್ ಇಸ್ ನೋ ಚೇಂಜಸ್. ಅದೇ ಪ್ರಕಾರ ಮೌಂಟ್ ಎವರೆಸ್ಟ್ ಇದೆ, ಇದು ಶಾಶ್ವತವಾಗಿರ್ತಕ್ಕಂಥದ್ದು, ಚೇಂಜಸ್ ಆಗದೆ ಇರ್ತಕ್ಕಂಥದ್ದು. ಆದ್ದರಿಂದ ದ ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್. ಮತ್ತು ಯಾವತ್ತೂ ಅಷ್ಟೇ ಸೂಪರ್ಲೇಟಿವ್ ಡಿಗ್ರೀಸ್ನ ಅಲ್ಲಿ ನಾವು ದ ಅನ್ನೇ ಉಪಯೋಗಿಸ್ಬೇಕು. ನಾವು ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಮತ್ತೆ ದ ರಿವರ್ ಗಂಗಾ ರಿವರ್, ದ ರಿವರ್ ಗಂಗಾ ಅಂತ ಯೂಸ್ ಮಾಡಿದಾಗ ಇದು ಎಟರ್ನಲ್ ಟ್ರೂತ್, ಶಾಶ್ವತವಾಗಿರ್ತಕ್ಕಂಥದ್ದು. ಆದ್ದರಿಂದ ದ ರಿವರ್ ಗಂಗಾ ಈಸ್ ಎ ಸೇಕ್ರೆಡ್ ರಿವರ್ ಆಫ್ ಇಂಡಿಯಾ. ಇದನ್ನ ಎ ಅಂತಲೂ ಕರಿಬೋದು ಅಥವಾ ಆ ಅಂತ ಸಹ ನಾವು ಉಚ್ಚಾರ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಆರ್ಟಿಕಲ್ಸ್, indefinite articles and definite articles. We use this. Then come to the next chapter, omission of articles. ನಾವು ಎಲ್ಲ ಆರ್ಟಿಕಲ್ ಅನ್ನು ಉಪಯೋಗಿಸಬಾರದು. ನಾವೇನ್ ಮಾಡ್ತೀವಿ, ಎಲ್ಲ ಕಡೆ ಸಹ ಆರ್ಟಿಕಲ್ ಉಪಯೋಗಿಸ್ತೀವಿ, ಎಲ್ಲ ಕಡೆ ಆರ್ಟಿಕಲ್ ಅನ್ನು ಉಪಯೋಗಿಸಬಾರದು. ಎಲ್ಲಿ ಉಪಯೋಗಿಸಬಾರದು? ಬಿಫೋರ್ ಪ್ರಾಪರ್ ನೌನ್ಸ್, ವ್ಯಕ್ತಿಗಳ ಹೆಸರು, ಸ್ಥಳಗಳ ಹೆಸರುಗಳ ಮುಂಭಾಗದಲ್ಲಿ ಆರ್ಟಿಕಲ್ಗಳನ್ನು ಬಳಸಬಾರದು. ಉದಾಹರಣೆಗೆ meet Mr. Madan is the right sentence. Meet Mr. A. Madan. Now this is a another bottle. This is a Mohan anta helbadu. This is Mohan. This is simple ಹೇಳ್ತಕ್ಕಂಥದ್ದು. Meet uncountable and abstract nouns. ಅದೇ ಪ್ರಕಾರ honesty in here, honesty, poverty. These are the abstract nouns. ಇವುಗಳ ಮುಂಭಾಗದಲ್ಲಿ ಮತ್ತು ಅನ್ಕೌಂಟಬಲ್ ಜೊತೆಯಲ್ಲಿ ನಾವು ಇವುಗಳನ್ನ ಬಳಸಬೇಕು. ಒನ್ ಬಿಫೋರ್ ಪ್ರಾಪರ್ ನೌನ್ಸ್, ವ್ಯಕ್ತಿಗಳ ಹೆಸರು, ಸ್ಥಳಗಳ ಹೆಸರುಗಳ ಮುಂಭಾಗದಲ್ಲಿ ಬಳಸಬಾರ್ದು. ಎರಡು ಅನ್ಕೌಂಟಬಲ್ಸ್ ಮತ್ತು ಅಬ್ಸ್ಟ್ರಾಕ್ಟ್ ನೌನ್ಗಳ ಮುಂಭಾಗದಲ್ಲಿ ಬಳಸಬಾರ್ದು. ನೆಕ್ಸ್ಟ್ ಥರ್ಡ್ ಒನ್, ಸಬ್ಜೆಕ್ಟ್, ಸ್ಪೋರ್ಟ್ಸ್, ಗೇಮ್ಸ್ ಮುಂಭಾಗದಲ್ಲಿ ಆರ್ಟಿಕಲ್ನ ಬಳಸಬಾರ್ದು. ಫಾರ್ ಎಕ್ಸಾಂಪಲ್, he plays cricket itself. He plays the cricket is wrong. Then we had lunch with meals. We had lunch, we had breakfast, we had supper, we had the lunch, we had a lunch. We should not say. Then before metals, gold, iron, silver, these are all the metals. I want to buy gold, I want to purchase gold, I want to purchase the gold. So these are all the articles you should know to follow. So it is very simple to conclude that a and should be used with singulars, the can be used with singulars, plurals and with eternal truths. That's all.